ಸರ್ ಇಂದಿರಾನಗರಲ್ಲಿ ಅಂಗಡಿ ಇದೆ ನಮ್ಮದು. ಈಗ ಏನಪ್ಪ ಅಂದರೆ ಫುಟ್ಪಾತಲ್ಲಿ ಅಂಗಡಿಯಲ್ಲಿ ಏನು ಇನ್ಫಾರ್ಮೇಷನ್ ಇಲ್ದಿರ ಏನು ಇಲ್ದಿರ ಅವರು ಬೇಕಾಬೇಕಿಟ್ಟಿಗೆ ಬಂದು JCB ತಂದು ಟ್ಯಾಕ್ಟ್ರ್ ತಂದು ಇರೋ ಈಗ ಸಣ್ಣ ಪಟ್ಟ ಹೋಟ್ಗಳಿರ್ಬೋದು, ತಲೆಗಾಡಿಗಳು ಎಷ್ಟೋ ಜನಕ್ಕೆ ಈಗ ಪಬ್ಲಿಕ್ಕಲ್ಲಿ ಸುಮಾರು ಜನಕ್ಕೆ ಕಮ್ಮಿ ರೇಟಲ್ಲಿ ಫುಟ್ಪಾತಲ್ಲಿ ಊಟ ಕೊಡ್ತಾವ್ರೆ. ತಲೆಗಾಡಿಯವರಾಗ್ಬೋದು, ಮತ್ತು ಹಣ್ಣು ಹೂವು ಮಾರೋರಾಗಲಿ, ತರಕಾರಿ ಮಾರೋರಾಗಲಿ. ಈಗ ಮಾಲ್ಗಳಲ್ಲಂದರೆ ದುಬಾರಿ ರೇಟು, ಅದಕ್ಕೇನೋ ಶ್ರೀಮಂತರು ಹೋಗ್ತಾರೆ. ಸಣ್ಣ ಪಟ್ಟ ಕೂಲಿ ಕೆಲಸ ಮಾಡೋರು ಎಲ್ಲಿ ತಗೊತಾರೆ, ಎಲ್ಲಿ ಊಟ ಮಾಡ್ತಾರೆ? ಈಗ ನಾವು ಒಂದು ಉಡುಪಿ ಹೋಟ್ಲಲ್ಲಿ ಕಾಫಿ ಕುಡಿಬೇಕಾದ್ರೆ 25 ರೂಪಾಯಿ ಸರ್. ಅದೇ ನಮ್ಮ ಫುಟ್ಪಾತಲ್ಲಿ ಅಂಗಡಿ ಇಟ್ಕೊಂಡಿರೋರು, ಟೀ ಅಂಗಡಿ ಇಟ್ಟಿರೋರು 10 ರೂಪಾಯಿ 15 ರೂಪಾಯಿ ಟೀ. ಈಗ ಅವ್ರಿಗೆ ಮಿನಿಮಮ್ ಅಂದರೆ ಒಬ್ಬರಿಗೆ 10 ರೂಪಾಯಿ ಸೇವ್ ಆಗ್ತದೆ, ಅದು ಬಡವ್ರಿಗೆ ಸೇವ್. ಈ ಬಡವರೆಲ್ಲ ಎಲ್ಲಿ ಕಾಫಿ ಟೀ ಕುಡಿತಾರೆ, ಎಲ್ಲಿ ಟಿಫನ್ ಮಾಡ್ತಾರೆ? 4 ಇಡ್ಲಿ ತಿನ್ನಬೇಕಾದ್ರೆ 20 ರೂಪಾಯಿ ಫುಟ್ಪಾತಲ್ಲಿ. ಅದೇ ನಾವು ಹೋಟ್ಲಲ್ಲಿ ಹೋದರೆ 50 ರೂಪಾಯಿ ಕೊಡಬೇಕು. ಸರ್ಕಾರಕ್ಕೆ ನಾವೇನು ಮಾಡೋದಂದರೆ ಫುಟ್ಪಾತ್ ಜನಲ್ಲಿ ಬದುಕೋಕ್ಕೂ ಸ್ವಲ್ಪ ಅವ್ರಿಗೆ ಅವಕಾಶ ಕೊಡಿ. ಈಗ ನೀವು ಮಾಡಿ, ಗ್ರೇಟರ್ ಬೆಂಗಳೂರು ಎಲ್ಲ ಮಾಡಬೇಕಂತ ಮಾಡ್ತಿರಲ್ಲ, ರೋಡ್ಗಳು ಕ್ಲೀನ್ ಮಾಡಿ, ಮೋರಿಗಳು ಕ್ಲೀನ್ ಮಾಡಿ, ಅದನ್ನು ಜನಗಳಿಗೆ ತೊಂದರೆ ಇಲ್ದಾರ ಮೋರಿ ಕಾಲುವೆಲ್ಲ ಕ್ಲೀನ್ ಮಾಡಿ. ರೋಡ್ಗಳು ಎಲ್ಲಂದ್ರೆ ಅಲ್ಲಿ ಗುಂತೆಗಳಿದ್ದು, ಗಾಡಿಗಳಲ್ಲಿ ಟೂ ವೀಲರ್ಗಳು ಬಿದ್ದು ಎಷ್ಟೋ ಜನ ಸತ್ತೋಗಿ ಬಿದ್ದೋಗಿ ಗಾಯಗಳು ಮಾಡ್ಕೊತವ್ರೆ. ಅದನ್ನು ಇದು ಮಾಡಿ. ನಮ್ಮ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆಯೋದು ಅದು ಅವ್ರಿಗೆ ಬೇಕಾಗಿಲ್ಲ ಸರ್. ಬದುಕೋಕೆ ನಮಗೂ ಕೊಡಿ. ಈಗ ನೋಡಿ, ಸ್ಕೂಲ್ ಓಪನ್ ಆಗಿತ್ತು, ಎಷ್ಟೋ ಜನ ನಾವು ಫೈನಾನ್ಸ್ಗಳು ಸಾಲ ತಗೊಂಡು ನಾವು ಎಲ್ಲ ಪೇಟಿಎಮ್ ಎಲ್ಲ ಈಗ ವ್ಯಾಪಾರಸ್ಥರು ಪೇಟಿಎಮ್, ಭಾರತ್ ಪೇ, ಗೂಗಲ್ ಪೇ ಅಲ್ಲಿ ಎಲ್ಲರೂ ಲೋನ್ ತಗೊಂಡವ್ರೆ. ಈಗ ಸಡನ್ನಾಗಿ ಈ ಥರ ವ್ಯಾಪಾರ ಮಾಡೋದು ನಿಲ್ಲಿಸಿದ್ರೆ ನಾವು ಅವ್ರಿಗೆ ಲೋನ್ ಕಟ್ಟೋಕ್ಕಾಗಲ್ಲ. ಆಮೇಲೆ ಈಗ ನಮಗೇನೋ ಕಷ್ಟಕ್ಕೆ ಈಗ ಸ್ಕೂಲ್ ಓಪನ್ ಪ್ರತಿಯೊಬ್ಬರು ಲಕ್ಷಾಂತರ ರೂಪಾಯಿ, 50,000, 1 ಲಕ್ಷ ತಗೊಂಡವ್ರೆ. ಈಗ ಅದನ್ನ ಹೆಂಗೆ ಸರ್ ನಾವು ಸಾಲ ತೀರಿಸೋದು? ಏನೋ ನಾವು ಅದರಿಂದ ಬದುಕೋಕ್ಕೋ ನಮ್ಗೆ ದಾರಿ ಫುಟ್ಪಾತಲ್ಲೇ ಇರೋದು. ಅದಕ್ಕೆ ನಮಗೆ ನಮ್ಮ ಕೃಷ್ಣ ಬೈರೇಗೌಡರು ಕಾಲಾವಕಾಶ ಕೊಟ್ಟು ನಮಗೇನೋ ಅಂದರೆ ಬದುಕೋಕ್ಕೂ ದಾರಿ ಕೊಡಬೇಕು. ಇಲ್ಲ ಅಂದರೆ ಇವ್ರೇನಾದರೂ ಇಲ್ಲ ಇದೇ ರೀತಿ ಮಾಡಿದ್ರೆ ಸುಮಾರು ಜನ ಅನ್ಯಾಯವಾಗಿ ಹಾಳಾಗ್ಬಿಡ್ತಾರೆ. ಯಾಕೆಂದರೆ ಸಾಲಗಳು ಮಾಡಿಕೊಂಡು ಅನ್ಯಾಯಗೆ ಇದಾಗಬೇಕಾಗುತ್ತೆ. ನಾವು ಅನ್ಯಾಯವಾಗ್ತೀವಿ, ಆಮೇಲೆ ನಮ್ಮಿಂದ ಪರ್ಚೇಸ್ ಮಾಡೋರ್ಗೂ ಅವ್ರಿಗೂ ತೊಂದರೆ ಆಗುತ್ತೆ, ದುಬಾರಿ ರೇಟ್ಗಳಾಗತ್ತೆ. ಏನು ನಮ್ಮಿಂದ ಅವ್ರಿಗೆ ಸ್ವಲ್ಪ ರೇಟ್ ಅನುಕೂಲ ಆಯ್ತದೆ, ನಾವು ಬದುಕೊತೀವಿ. ಏನೋ ಈ ಸಾಲಗಳು ಮಾಡಿರೋ ಸಾಲಗಳು ತೀರ್ಸ್ಕೊತೀವಿ. ಹಂಗಾಗಿ ನಾವು ಸರ್ಕಾರ ಕೇಳೋದೇನಪ್ಪ ಅಂದರೆ ನಮ್ಮ DK ಶಿವಕುಮಾರ್ ಆಗಲಿ, ಕೃಷ್ಣ ಬೈರವರ ಗೌಡರಾಗಲಿ, ಫುಟ್ಪಾತಲ್ಲಿ ಬದುಕೋರಿಗೆ ಒಂದು ದಾರಿ ಅವಕಾಶ ಕೊಡಲಿ. ಅವರು ನಮ್ಗೆ ಏನೋ ನಮಗೆ ಫುಟ್ಪಾತಲ್ಲಿ ಬದುಕೋಕೆ ದಾರಿ ಕೊಟ್ಟವರಪ್ಪ ಅಂತ ಅಂದ್ಬಿಟ್ಟು ಸಂತೋಷವಾಗಿರ್ಬೇಕಂತ ನಾವು ಮನವಿ ಮಾಡ್ತೀವಿ. ನಮ್ಮ ಹೆಸರು ವಿಶ್ವನಾಥ್ ಅಂತ, ನಾವಿರೋದು ಇಂದಿರಾನಗರ. ಸ್ವಲ್ಪ ಅವ್ರಿಗೆ ಮನವಿ ಮಾಡೋದು ಅಷ್ಟು ಮಾತ್ರ.